ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೊಂದು ಟಾಪಿಕ್ ಮಾತಾಡ್ತಾ ಏನಂದರೆ ನಮ್ಮ ACL ಸರ್ಜರಿ ಆದಮೇಲೆ ನಾವು ಯಾವ ಥರ ನೀ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ. ಯಾಕಂದರೆ ಈಗ ACL ಸರ್ಜರಿ ಆಗುತ್ತಲ್ಲ, ಸರ್ಜರಿ ಆದಮೇಲೆ ನಮಗೆ ಈ ಹ್ಯಾಮ್ಸ್ಟ್ರಿಂಗ್ ಗ್ರಾಫ್ನ ತೆಗೆದ್ಬಿಟ್ಟು ACL ರಿಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಅದು ಮಾಡಿದಾಗ ಏನಾಗುತ್ತೆ ಅಂದಾಗ ಈ ಹ್ಯಾಮ್ಸ್ಟ್ರಿಂಗ್ ಗ್ರಾಫ್ ತೆಗೆದಾಗ ನಮ್ಮ ಹ್ಯಾಮ್ಸ್ಟ್ರಿಂಗ್ ಎಲ್ಲ ವೀಕ್ ಆಗಿಬಿಡುತ್ತೆ. ವೀಕ್ ಆದಮೇಲೆ ನಾವು ಕಾಲು ಬರಿ ಹಿಂಗೆ ಹಾಕೊಂಡಿರ್ತೀವಲ್ಲ, ಸೊ ಇದು ಫುಲ್ಲು ಟೈಟ್ ಆಗಿಬಿಡುತ್ತೆ. ಇದು ಟೈಟ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ನೀ ಇದೆಯಲ್ಲ, ನೀ ಫುಲ್ ಹಿಂಗಿರಲ್ಲ, ಈ ಥರ ಹಿಂಗೆ ಮೇಲೆ ಎದ್ದಿರುತ್ತೆ. ನಿಮ್ಮ ಕೈ ಈ ಥರ ಹಿಂಗೆ ತೋರಿಸ್ಬೋದು, ಈ ಥರ ಇಷ್ಟು ಗ್ಯಾಪ್ ಇರುತ್ತೆ. ಸೊ ಈ ಗ್ಯಾಪ್ ಇದ್ದಾಗ ನೀವು ಯಾವ ಎಕ್ಸಸೈಸ್ ಮಾಡಿ ಈ ಗ್ಯಾಪ್ನ ಇದನ್ನು ಫುಲ್ಲು ಈ ಥರ ಸ್ಟ್ರೈಟ್ ಆಗೋ ಥರ ಮಾಡಬೇಕು. ಆ ಥರ ಮಾಡಿದಾಗಲೇ ನಿಮಗೆ ವಾಕಿಂಗ್ ಎಲ್ಲ ಕಂಫರ್ಟಬಲ್ ಅನ್ಸೋದು. ಸೊ ಇದು ಯಾವ ಥರ ಮಾಡ್ಬೋದು, ಇದಕ್ಕೆ ಏನೇನು ಎಕ್ಸಸೈಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ಎಕ್ಸಸೈಸು, ಇಲ್ಲ ನೀವು ಇದು ಮಾಡಲಿಲ್ಲ ಅಂದರೆ ನಿಮ್ಮ ಡಾಕ್ಟರ್ ನಿಮ್ಮಂಗೆ ಪ್ರೆಸ್ ಮಾಡ್ತಾರೆ. ಅವಾಗ ತುಂಬ ಪೇನ್ ಬರುತ್ತೆ. ಯಾಕಂದರೆ ಇವ್ರು ಮ್ಯಾನ್ಯಲಿ ಮಾಡ್ಬೇಕಾದ್ರೆ ನೀವು ಪೇನ್ ಹೇಳಿದ್ರು ಅವ್ರು ಕೇಳೋದು, ಅವ್ರು ಪ್ರೆಸ್ ಮಾಡೋಕ್ಕೆ ಅವ್ರ ಇಂಟೆನ್ಷನ್ ಇರುತ್ತೆ, ಅದರಿಂದ ಅವ್ರು ಮಾಡ್ತಾರೆ. ಸೊ ಅದನ್ನು ನೀವು ಮನೇಲಿ ಯಾವ ಥರ ಮಾಡ್ಕೋಬೋದು. ಇದು ಎಸ್ಪೆಷಲಿ ಈ ಥರ ಆಗೋದು ಯಾರಿಗೆ ಅಂದರೆ ಈ ಹ್ಯಾಮ್ಸ್ಟ್ರಿಂಗ್ ಗ್ರಾಫ್ಟ್ ತೆಗೆದಿರ್ತಾರೆ ಅವ್ರಿಗೆ. ಸೊ ಹ್ಯಾಮ್ಸ್ಟ್ರಿಂಗ್ ಗ್ರಾಫ್ಟ್ ತೆಗೆದಿದ್ರು ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ಏನು ಮಾಡಬೇಕಂದ್ರೆ ಈ ಥರ ಕಾಲನ್ನ ನೀವೊಂದು 2 ದಿಂಬು ಹಾಕ್ಕೊಂಡು ಕೂತಿರತ್ತವೆ, ನಿಮ್ಮ ಹಿಂದಿನ ಅದ್ರ ಮೇಲೆ ಇಕ್ಕಬೇಕು. ಇಕ್ಕಾದ್ಮೇಲೆ ಈ ಥರ ಯಾವ್ದಾದ್ರು ವೆಯ್ಟ್, ನಾನು ಆ್ಯಂಕಲ್ ವೆಯ್ಟ್ ಯೂಸ್ ಮಾಡ್ತೀನಿ. ಸೊ ಇದೇ ವೆಯ್ಟ್ ಇಲ್ಲ ಬೇರೆದು ಯಾವ ಥರದ್ದು ಹೇಳಿದ್ರು ವೆಯ್ಟ್ ಆಗಲಿ, ಬಟ್ ಜಾಸ್ತಿ ಇರಬಾರ್ದು. 1 kg 2 kg ವೆಯ್ಟ್ನ ನಿಮ್ಮ ನೀ ಮೇಲೆ ಹಾಕೋಬೇಕು. ಹಾಕೊಂಡಾಗ ಏನಾಗುತ್ತೆ ಅಂದರೆ ಈ ಥರ ಹಿಂಗೆ ಹಾಕೊತೀವಲ್ಲ, ಹಿಂಗೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಈ ವೆಯ್ಟ್ ಇದೆಯಲ್ಲ, ಈ ವೆಯ್ಟ್ ಏನಾಗುತ್ತೆ ನಮ್ಮ ನೀ ಮೇಲೆ ಬರುತ್ತೆ. ಅದೇನಾಗುತ್ತೆ ನಮ್ಮ ನೀ ಆಟೋಮೆಟಿಕಾಗಿ ನಿಧಾನಕ್ಕೆ ಸ್ವಲ್ಪ ಹಿಂಗೆ ಕೆಳಗಡೆ ಬರುತ್ತೆ. ಬಂದಾಗ ನಿಮ್ಗೆ ಇಲ್ಲೆಲ್ಲ ಒಂಥರ ಫುಲ್ ಆಗೋದಂದರೆ ಫುಲ್ ಎಡಿಯೋ ಥರ ಸ್ಟ್ರೆಚ್ ಆಗೋ ಥರ ಪೇನ್ ಫೀಲ್ ಆಗುತ್ತೆ. ಬಟ್ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ಪೇನು ಆಗದಿರ ಏನೂ ಇರಲ್ಲ. ಈ ಎಕ್ಸಸೈಸ್ ಏನೇ ಮಾಡಬೇಕಾದ್ರೂ ಸ್ವಲ್ಪ ಪೇನ್ ಬಂದೇ ಬರುತ್ತೆ. ನೀವು ಆದಷ್ಟು ಅದನ್ನ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಪುಷ್ ಮಾಡಬೇಕು. ಸೊ ಈ ಥರ ವೆಯ್ಟು ನೀವು ಹಾಕೊಂಡು ಬಿಟ್ಟರೆ ಅಟ್ಲೀಸ್ಟ್ ನೀವೊಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ಈ ಥರ ಹಾಕಿ ವೆಯ್ಟ್ ನೀರು ಹಾಕ್ಬಿಟ್ಟು ಬಿಡಬೇಕು. ಬಿಟ್ಟಾಗ ಏನಾಗುತ್ತೆ ಅಂದರೆ ಈ ವೆಯ್ಟ್ ಆಟೋಮೆಟಿಕಾಗಿ ಇದ್ರ ಮೇಲೆ ಬಿಡುತ್ತಲ್ಲ, ಸೊ ನಿಮ್ಮ ನೀ ಹಿಂಗಿರೋದು ಆಟೋಮೆಟಿಕಾಗಿ ಹಿಂಗೆ ಕೆಳಗಡೆ ಬರುತ್ತೆ. ಸೊ ಇದಾಗಿತ್ತು ಫಸ್ಟ್ ಎಕ್ಸಸೈಸ್. ಸೊ ಸೆಕೆಂಡ್ ಎಕ್ಸಸೈಸ್ ಏನಂದರೆ ಇದೇ ವೆಯ್ಟ್ನ ಆ್ಯಂಕಲ್ ಹಾಕೋಬೇಕು. ಸೊ ಈ ವೆಯ್ಟ್ನ ಈಗ ಆ್ಯಂಕಲ್ ಹಾಕೊಂತಿರಲ್ಲ, ಹಾಕೊಂಡಾದ್ಮೇಲೆ ನಾವು ಉಲ್ಟಾ ಮಲ್ಕೊಂಡು, ಅಂದರೆ ಇದು ಜಾಸ್ತಿ ವೆಯ್ಟ್ ಹಾಕೊಂಬೇಡಿ, 1 kg ಅಲ್ಲೇ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಕಾಲನ್ನ ಏನು ವೆಯ್ಟ್ ಹಾಕೊಂಬೇಡಿ, ಹಂಗೆ ಬೇಕಾದ್ರೆ ಬಿಡ್ಬೋದು. ಬಟ್ ನಾನು ವೆಯ್ಟ್ ಹಾಕೊಂಡಿದ್ದೀನಿ. ವೆಯ್ಟ್ ಹಾಕ್ಕೊಂಡು ನಿಮ್ಮ ಏನಂದರೆ ನಿಮ್ಮ ನೀ ಇದೆಯಲ್ಲ, ಈ ನೀ ಆದಷ್ಟು ಸ್ವಲ್ಪ ಹಿಂದೆ ಬರಬೇಕು. ನಿಮ್ಮ ತೊಡೆ ಇದೆಯಲ್ಲ, ತೊಡೆ ಇಲ್ಲಿಗೆ ಕರೆಕ್ಟಾಗಿ ಈ ಎಡ್ಜಿಗೆ ನಿಮ್ಮ ತೊಡೆ ಇರಬೇಕು. ಸೊ ಅವಾಗ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ನೀವು ಈ ವೆಯ್ಟ್ ಅದು ಆ್ಯಂಕಲ್ ಇದೆಯಲ್ಲ, ನೀವು ವೆಯ್ಟಿಂಗ್ ಬಿಟ್ಟಿದ ತಕ್ಷಣ ನಿಮ್ಮ ಕಾಲು ಆಟೋಮೆಟಿಕಾಗಿ ಡೌನ್ ಆಗುತ್ತೆ. ಈ ಥರ ಆಗ್ತಾ ಇರುತ್ತೆ, ನಿಧಾನಕ್ಕೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಅವಾಗೇನಾಗುತ್ತೆ ಅಂದರೆ ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆಗಿ ಕಾಲು ಕೆಳಗಡೆ ಹೋಗುತ್ತೆ. ಅವಾಗ ನಿಮಗೆ ಫುಲ್ ಎಕ್ಸ್ಟೆನ್ಷನ್ ಸಿಗುತ್ತೆ. ಸೊ ಈ ಥರ ಇವೆರಡು ಎಕ್ಸಸೈಸ್ನ ಮಾಡಿ ನಿಮ್ಮ ನೀ ಎಕ್ಸ್ಟೆನ್ಷನ್ ಆದಷ್ಟು ಫುಲ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನೀ ಎಕ್ಸ್ಟೆನ್ಷನ್ ಮಾಡಲಿ ಅಂದರೆ ನಿಮ್ಮ ಕಾಲು ಈ ಥರ ಇರುತ್ತೆ ನೋಡಿ, ಈ ಥರ ಹಿಂಗಿರುತ್ತೆ. ಈ ಥರ ವಾಕ್ ಮಾಡೋಕ್ಕಲ್ಲ, ನಿಮ್ಮ ಕಾಲು ಹಿಂಗೆ ಸ್ಟ್ರೈಟ್ ಆಗಬೇಕು. ಸೊ ಅದರಿಂದ ಈ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ಲ ಇವೆರಡು ಎಕ್ಸಸೈಸು. ಸೊ ಈ 2 ಎಕ್ಸಸೈಸ್ನ ನಿಮ್ಮ ಕಾಲು ಏನಾದ್ರು ಸ್ಟ್ರೈಟ್ ಇಲ್ಲ ಅಂದಾಗ 2 ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ನಿಮಗೆ ನೀ ಆ ಎಕ್ಸ್ಟೆನ್ಷನ್ ಅಂದರೆ ಈ ಥರ ಬೆಂಡ್ ಇರೋದು ಸ್ವಲ್ಪ ಹಿಂಗೆ ಸ್ಟ್ರೈಟ್ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್. ಅದರಿಂದ ಈ ಎಕ್ಸಸೈಸ್ ಆ್ಯಡ್ ಆನ್ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್.